ನಮಸ್ತೆ. ನಾವೆಲ್ಲರೂ ಶನಿವಾರ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ವಿ. ಮಕ್ಕಳಿಗೆಲ್ಲ ಇಂಡಿಪೆಂಡೆನ್ಸ್ ಡೇ ಇತ್ತಲ್ಲ, ಹಾಗಾಗಿ ರಜೆ ಕೂಡ ಇತ್ತು. ಹಾಗಾಗಿ ಸಡನ್ ಪ್ಲಾನ್ ಮಾಡಿ ಎಲ್ಲರೂ ಹೊರಟ್ವಿ. ನಮ್ಮ ಅಕ್ಕಂದು ಹರಕೆ ಇತ್ತು, ಅವಳು ಹೋಗ್ಬೇಕು ಅಂತ ಹೇಳ್ತಾ ಇದ್ಲು. ಹಂಗಾಗಿ ಶನಿವಾರ ಹೋಗಿ ಬಂದುಬಿಡೋಣ ಅಂತ ಹೇಳಿ ಎಲ್ಲರೂ ಕೂಡ ಹೊರಟ್ವಿ. ಅಮ್ಮನೂ ಕೂಡ ಊರಿಂದ ಬಂದಿದ್ದರು. ಅಮ್ಮಂಗೂ ಕೂಡ ತುಂಬ ಇಷ್ಟ ಆಯಿತು ಹೋಗ್ಬೇಕಂತ ಹೇಳಿ. ಹಂಗಾಗಿ ಎಲ್ಲರೂ ಹೊರಟ್ವಿ. ಇಲ್ಲಿ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋ ದಾರಿಲಿ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಬೆಟ್ಟ ಗುಡ್ಡಗಳೇ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ ವ್ಯೂವು. ಸುತ್ತ ಬರೀ ಬೆಟ್ಟಗಳೇ ಕಾಣಿಸುತ್ತೆ. ನಾವು ನೋಡಿದಾಗ ಬೆಟ್ಟ ಅಯ್ಯೋ ಇಲ್ಲೇ ಹತ್ರ ಇದೆಯೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಆದರೆ ಬೆಟ್ಟ ಗುಡ್ಡಗಳು ತುಂಬ ದೂರ ಇರುತ್ತೆ. ನಾವು ಬೆಳಿಗ್ಗೆನೇ ಹೊರಟಿದ್ರಿಂದ ಬೇಗನೆ ಹೋಗಿ ತಲುಪಿದ್ವಿ. ಬಸ್ ಸ್ಟ್ಯಾಂಡಲ್ಲಿ ಇಳಿದ ತಕ್ಷಣ ನೋಡಿ, ಇಲ್ಲಿ ಮಾದೇಶ್ವರನ ಸ್ಟ್ಯಾಚು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾವು 9:45 10 ಗಂಟೆ ಅನ್ನೋದ್ರೊಳಗೆ ನಾವು ದರ್ಶನಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ತುಂಬ ಏನು ರಶ್ ಇರಲಿಲ್ಲ. ರಜೆ ಇತ್ತು, ಆದ್ರೂ ಪರವಾಗಿಲ್ಲ. ನಾವು 1 3/4 ಗಂಟೆ ಒಳಗೆಲ್ಲ ಬೇಗ ದರ್ಶನನೇ ಮುಗಿಸ್ಕೊಬಿಟ್ವಿ. ನಾವು ತುಂಬ ಲೇಟ್ ಆಗುತ್ತೇನೋ ದರ್ಶನ, ಮಕ್ಕಳು ನಿಂತ್ಕೋತಾರೋ ಇಲ್ವೋ ಅಂದ್ಕೊಂಡ್ವಿ. ಬೇಗ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಇಲ್ಲಂತೂ ಸುತ್ತ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸುತ್ತ ಬೆಟ್ಟ ಗುಡ್ಡಗಳು, ಮಧ್ಯದಲ್ಲಿ ಮಾದೇಶ್ವರನ ಸ್ವಾಮಿ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಆನೆ ಕೂಡ ಇತ್ತು. ಆನೆನ ನೋಡಿಕೊಂಡು ಆನೆ ಕೈಯಿಂದ ಸೊಂಡ್ಲಲ್ಲಿ ಮುಟ್ಟಿಸ್ಕೊಂಡು ಆಶೀರ್ವಾದ ತಗೊಂಡು ಮನೆ ಕಡೆ ಹೊರಟು ಬಂದ್ವಿ.